ಆ ಯತ್ನಾಳ್ ಇದಾರಲ್ಲ ಬಿಜಾಪುರದ ಕೋತಿ ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು? ಮುಸ್ಲಿಮರ ದೇಶಭಕ್ತಿಯನ್ನ ಪ್ರಶ್ನಿಸಿ ಆ ಕುಟುಂಬಗಳ ಮಹಿಳೆಯರ ಬಗ್ಗೆ ಹೀನಾಯವಾಗಿ ಮಾತನಾಡೋದು ಬಿಜೆಪಿ. ಅಂತಹ ಅಯೋಗ್ಯರಿಗೆ ಮತ ಹಾಕ್ಬೇಡಿ ಅಂತ ಪ್ರದೀಪ್ ಈಶ್ವರ್ ಅವರು ಮಾಧ್ಯಮದವರ ಜೊತೆ ಮಾತನಾಡ್ತಾ ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗೆ ಅಲ್ಪಸಂಖ್ಯಾತ ಸಮುದಾಯದ ಹಿತವನ್ನ ಕಾಪಾಡೋದಕ್ಕೆ ಕಾಂಗ್ರೆಸ್ ಬರಬೇಕು, ಹೊಸ ತಲೆಮಾರು ರಾಜಕಾರಣಕ್ಕೆ ಬರಬೇಕು, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಾನು ಹೇಳಿದ್ರು. ಇಲ್ಲ ಸರ್ ಒಂದು ನೀವು ದಯವಿಟ್ಟು ಗಮನಿಸಿ, ನಮ್ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರ್ ಅಣ್ಣ ಅಲ್ಪಸಂಖ್ಯಾತರು, ಸಿಎಂ ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬ್ರು. ಇವತ್ತು ಇಲ್ಲಿಂದ MLC ಮಾಡಿದೀವಿ. ಇವತ್ತು ಮೈನಾರಿಟೀಸ್ಗೆ ಮೊನ್ನೆ ನೀವು ನಮ್ಮ ಬಜೆಟ್ ನ ನೋಡಿ, ಮೈನಾರಿಟೀಸ್ ಮಕ್ಕಳಿಗೆ, ಮೈನಾರಿಟೀಸ್ ಶಾಲೆಗಳಿಗೆ, ಮೈನಾರಿಟಿ ಸ್ಕಾಲರ್ಶಿಪ್ಗೆ ಅತಿ ಹೆಚ್ಚು ಸಹಾಯ ಮಾಡಿ ನಾವು ಬಿಜೆಪಿ ಅವ್ರ ಹತ್ರ ಬಾಯಿಗೆ ಬಂದಂಗೆ ಬಯಸ್ಕೊಂತಾ ಇದೀವಿ. ಅವ್ರು ಬಿಜೆಪಿ ಅವ್ರು ನಮ್ಮನ್ನ ನಾವು ಮುಸ್ಲಿಮ್ಸ್ನ ಓಲೈಕೆ ಮಾಡಕ್ಕೆ 1000 ಕೋಟಿ ಕೊಡ್ತೀವಿ ಅಂತ ಅವ್ರು ಅಂತಾರೆ. ಅಲ್ಪಸಂಖ್ಯಾತರು ಖಂಡಿತವಾಗೂ ಸರ್ ಈ ಸಂದರ್ಭದಲ್ಲಿ ನಾವು ಚುನಾವಣೆ ಗೆಲ್ಲಬೇಕು. ಇರೋ ವ್ಯಕ್ತಿಗಳಲ್ಲಿ ಸಮರ್ಥವಾದ ವ್ಯಕ್ತಿ ಅನ್ನೋ ಅಭಿಪ್ರಾಯ. ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಲ್ಲ ಸರ್. ನನ್ನನ್ನೇ ನೋಡಿ, ನಾನು ಅಲ್ಪಸಂಖ್ಯಾತರ ಪರವಾಗಿ ಎಷ್ಟು ಮಾತಾಡಿದ್ದೀನಿ. ನಮ್ಮ ಬಿಜೆಪಿ ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವ್ರು ಮಾತ್ರ ಅಲ್ಪಸಂಖ್ಯಾತರ. ಸರ್ ನಿಮ್ಮ ಅಲ್ಪಸಂಖ್ಯಾತ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳ್ ಇದಾರಲ್ಲ ಬಿಜಾಪುರದ ಕೋತಿ ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು? ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗ್ ಬೇಜಾರಾಗಲ್ವಾ? ನಾನು ಇದೇ ಹೇಳ್ತಾ ಇರೋದು ರೀ, ಮೈನಾರಿಟೀಸ್ ಕುಟುಂಬಗಳ ಬಗ್ಗೆ ಹಿಂಗ್ ಮಾತಾಡೋರ್ ಬಗ್ಗೆ ನೀವ್ ಹೆಂಗ್ ಇದ್ ಮಾಡ್ತೀರಾ? ಮೈನಾರಿಟೀಸ್ ಒಂದಾಗ್ತಾರೆ ನನ್ನ ನಂಬಿಕೆ ಇದೆ. ಜೊತೆಗೆ ಮೋದಿ ಅವರ ಆಡಳಿತದಲ್ಲಿ ದೇಶ ಹಾಳಾಗಿದೆ. ಪಾಕ್ ಜೊತೆಗಿನ ಯುದ್ಧವನ್ನ ಅಮೆರಿಕ ಮಾತು ಕೇಳಿ ನಿಲ್ಲಿಸಿದ್ದಾರೆ. ಇರಾನ್ ಅಮೆರಿಕ ಯುದ್ಧದಲ್ಲಿ ಭಾರತ ಇಂಧನ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. 11 ವರ್ಷಗಳಿಂದ ದೇಶ ಅಭಿವೃದ್ಧಿಯನ್ನ ಕಂಡಿಲ್ಲ ಅಂತ ಮೋದಿ ಅವರ ಮೇಲೆ ವಾಗ್ದಾಳಿಯನ್ನ ಮಾಡಿದ್ರು. ಹಾಗೇನೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಅದಕ್ಕೆ ವಿಜಯೇಂದ್ರ ಯಡಿಯೂರಪ್ಪನವರ ಉದಾಹರಣೆ ಕೊಡ್ತಾ ಒಂದಷ್ಟು ವಾಗ್ದಾಳಿಯನ್ನ ಮಾಡಿದ್ದಾರೆ ಪ್ರದೀಪ್ ಈಶ್ವರ್. ಸರ್ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಸರ್? ಇಲ್ಲ ನಾನು ಹಂಗೆ ಹೇಳತ್ತಾ ಇಲ್ಲ ಸರ್. ಈಗ ನೋಡಿ, ವಿಜಯೇಂದ್ರಣ್ಣ ಅವರು ಯಡಿಯೂರಪ್ಪರ ಮಗು ಅನ್ನೋ ಕಾರಣಕ್ಕಿಂತ ಅವರು ಬಿಜೆಪಿಗೆ ಕೊಡುಗೆ ಇದೆ ಅದು ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಸಮರ್ಥ್ ಅವರು ಶಾಮನೂರ್ ಶಿವಶಂಕರಪ್ಪನವ್ರ ಮೊಮ್ಮಗ ಅನ್ನೋದ್ರ ಜೊತೆ ಸಮರ್ಥಗೊಂದು ಕೇಪಬಿಲಿಟಿ ಇದೆ, ಆ ಹುಡುಗನಿಗೆ ಎಲಿಜಿಬಿಲಿಟಿ ಇದೆ. ಆ ಆಸ್ಪೆಕ್ಟ್ ಅಲ್ಲಿ ಮತ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ನನಗೆ ನಂಬಿಕೆ ಇದೆ ಅಲ್ಪಸಂಖ್ಯಾತರು ನಮ್ ಜೊತೆ ನಿಲ್ತಾರೆ, ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. ಈ ಬಿಜೆಪಿ ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದ್ದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ, ನನ್ನ ಎದೆ ಸೀಳಿದ್ರೇನು ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ ಬಿಜೆಪಿ ಅವ್ರು ಸುಮ್ಮನೆ ನಿಮ್ಮನ್ನ ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡಕ್ಕೆ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜೇಂದ್ರನೂ ಬರಲ್ಲ, ಯಡಿಯೂರಪ್ಪ ಸಾಹೇಬ್ರು ಬರಲ್ಲ, ಯಾರೂ ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ, ನೀನೇನಾದರೂ ರಾಜಕಾರಣದಲ್ಲಿ ಮಾಡಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡಕ್ಕೋ, ಯಡಿಯೂರಪ್ಪನೇನೋ ಮಾಡಕ್ಕೋ, ಇಲ್ಲ ಮೋದಿಯವ್ರು ಏನೋ ಮಾಡಿ 11 ವರ್ಷದಿಂದ ಏನು ಕಡ್ದು ಕಟ್ಟೆ ಹಾಕಿದ್ರು ಗುರು, ಏನು ಕಡ್ದು ಕಟ್ಟೆ ಹಾಕಿದ್ರು? ಯೂತ್ಸ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಈ ಬಾರಿ ಸಮರ್ಥಗೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನ ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ ಸರ್. ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಲ್ರಪ್ಪ, ಜೀವನ ಎಲ್ಲ ನೀವು ಮೋದಿ ಅಂತ ಹೋದ್ರಿ. ಯಂಗ್ಸ್ಟರ್ಸ್ ನಾನು ಹೇಳೋದು, ನೀವು ಟ್ರಾಲ್ ಮಾಡಿ, ರೀಲ್ ಮಾಡಿ, ಏನ್ ಬೇಕಾದ್ರೂ ಮಾಡಿ, ಒಂದು ಯೋಚನೆ ಮಾಡಿ, ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ? ಇವತ್ತು ಪೆಟ್ರೋಲ್ ಡೀಸೆಲ್ ಆ ಕಡೆ ಬ್ಯಾರಲ್ಸ್ ಬರಕ್ಕಾಗದೆ ಇವತ್ತೊಂದು ಜಲಸಂಧಿ ಕ್ಲೋಸ್ ಆಗ್ತಿದೆ. ನಮ್ಮ ದೇಶದ ಪ್ರಧಾನಿ ಕೈಲಿ ಏನ್ ಮಾಡಕ್ಕಾಗ್ತಿದೆ? ಇವತ್ತು ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ಎಲ್ಲ ನಿಲ್ಸಿದ್ದು ಅಂತ 56 ಇಂಚಿನ ಎದೆಗಾರಿಕೆ ಇರೋ ವ್ಯಕ್ತಿಗೆ ಹೇಳಕ್ ಬರ್ಬೇಕಲ್ಲ. ನೀವು ಯಾವ್ದ್ರಿಂದ ಹೋಗ್ತಾ ಇದ್ರೆ? ಏನ್ ಅಭಿವೃದ್ಧಿ ಆಗಿದೆ ಬಿಜೆಪಿಯಿಂದ? ಏನ್ ಅಭಿವೃದ್ಧಿ ಆಗಿದೆ? ಬಿಜೆಪಿ ಎಂಪಿಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಎಂಪಿಗಳು ಎಷ್ಟು ಜನ ನಮ್ಮ ಜನರ ಸಮಸ್ಯೆನ ಕೇಳ್ತಿದ್ದಾರೆ? ಇದೆಲ್ಲ ನೀವು ಯೋಚನೆ ಮಾಡ್ಬೇಕಲ್ಲ. ಬರೀ ಸಿಂಪ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋದಕ್ಕಿಂತ ನಾನು ಒಂದು ಯೋಚನೆ ಹೇಳ್ತಾ ಇದ್ದೀನಿ, ಕೊಡಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಬದಲಾವಣೆಗೋಸ್ಕರನೇ ಬಂದಿರೋದು, ಸಮರ್ಥನ ಹುಡುಗರು ಚೇಂಜ್ಗೋಸ್ಕರನೇ ಬಂದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ 270 ಹಳ್ಳಿ ಸುತ್ತಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊಂತೀನಿ.
270 ಹಳ್ಳಿ ಸುತ್ತಿದ್ದೀನಿ, 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ, 12 ನಿಮಿಷಕ್ಕೆ ಪೇಷಂಟ್ನ ಪಿಕಪ್ ಮಾಡ್ತೀನಿ, 16 ವಾರ್ಡಲ್ಲಿ ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. ನನ್ನ ಜನರೇಷನ್ ಬಂದಿದ್ದಕ್ಕೆ ತಾನೇ ಇವೆಲ್ಲ ಸಾಧ್ಯ ಆಗ್ತಿರೋದು. ಇವತ್ತು ಕನೆಕ್ಟಿವಿಟಿ ಡೆವಲಪ್ ಮಾಡ್ತಿದ್ದೀನಿ, ಕಂಜೆಸ್ಟೆಡ್ ರೋಡ್ಸ್ನ ವೈಡನ್ ಮಾಡೋಕ್ಕೆ ಗಟ್ಟಿ ತೀರ್ಮಾನ ತಗೊಂತಿದ್ದೀನಿ. ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ರಾಜಕೀಯಕ್ಕೆ ಬಂದಿದ್ದಲ್ಲ, ನೆಕ್ಸ್ಟ್ ಜನರೇಷನ್ಗೋಸ್ಕರ ಬಂದಿದ್ದು. Subscribe to One India and never miss an update. Download the One India app now.